ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಎದುರುಗಡೆ ಇರುವಂಥ ವ್ಯಕ್ತಿ ಸಾಯಬೇಕು ಅಂದರೆ ಏನು ಮಾಡಬೇಕು? ಆತ ವಿಷ ಕುಡಿಯಬೇಕು, ಇಲ್ಲ ಆತ್ಮಹತ್ಯೆ ಮಾಡ್ಕೋಬೇಕು, ಇಲ್ಲ ಕಾಯಿಲೆ ಬಂದು ಆತ ಸತ್ತು ಹೋಗಬೇಕು. ಆವಾಗ ಎದುರುಗಡೆ ಇರುವಂಥ ಶತ್ರು ಸಾಯ್ತಾನೆ. ಎದುರುಗಡೆ ಇರುವಂಥ ವ್ಯಕ್ತಿ ಸಾಯಬೇಕು ಅಂತ ನಾವು ವಿಷ ಕುಡಿದ್ರೆ ಏನಾಗುತ್ತೆ? ನಾವು ಸಾಯ್ತೀವಿ. ರಾಹುಲ್ ಗಾಂಧಿಯವರ ಅಪ್ರೋಚ್ ಆಗಿರುತ್ತೆ. ರಾಹುಲ್ ಗಾಂಧಿಯವರ ನಡೆ, ಅವರ ರಾಜಕೀಯ ಚಾಣಾಕ್ಷತೆ ಆ ರೀತಿ ಕೆಲಸ ಮಾಡುತ್ತೆ. ಅಂಥದೇ ಅಪಸವ್ಯಗಳು ಪಂಜಾಬದಲ್ಲಿ ನಿರಂತರವಾಗಿ ನಡೀತಾ ಇದ್ದಾವೆ. ನಿಮಗೆ ಗೊತ್ತು, ಜೂನ್ 22ರಿಂದ ನಾಪತ್ತೆ ರಾಹುಲ್ ಗಾಂಧಿಯವರು. ಅದಾದ ಮೇಲೆ ನಡೆದಂಥ ಪಂಜಾಬದ ಬೆಳವಣಿಗೆಯನ್ನು ತಮಗೆ ಹೇಳಬೇಕು ನಾನು. ಅದಕ್ಕಿಂತ ಮುಂಚೆ ಕಳೆದ ಬಾರಿ ಆಮ್ ಆದ್ಮಿ ಪಾರ್ಟಿ ಅಲ್ಲಿ ಗೆಲುವನ್ನು ಸಾಧಿಸ್ತಲ್ಲ, ಅದರ ಹಿಂದಿರುವ ಕಾರಣವನ್ನು ನಿಮಗೆ ಹೇಳಬೇಕು. ಆಮ್ ಆದ್ಮಿ ಪಾರ್ಟಿ ಗೆದ್ದದ್ದಲ್ಲ, ಅಲ್ಲಿ ಕಾಂಗ್ರೆಸ್ಸು ಸೋತದ್ದು. ಯಾಕೆಂದರೆ ಚುನಾವಣೆಯ ಹೊಸಲಲ್ಲಿ ಯಾವ ವ್ಯಕ್ತಿ ಎರಡೆರಡು ಬಾರಿ ಕಾಂಗ್ರೆಸ್ಸನ್ನು ಗೆಲ್ಲಿಸ್ಕೊಂಡು ಬಂದಿದ್ರು ಅಂಥ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಅವರನ್ನು ನೇಪಥ್ಯಕ್ಕೆ ತಳ್ಳಿ ಒಬ್ಬ ದಲಿತ ವ್ಯಕ್ತಿ ಅಂತ ಬಿಂಬಿಸ್ತಾ ಚರಣ್ಜಿತ್ ಸಿಂಗ್ ಚನ್ನಿಯನ್ನು ಮುಖ್ಯಮಂತ್ರಿ ಮಾಡಿತ್ತು. ಚರಣ್ಜಿತ್ ಸಿಂಗ್ ಚನ್ನಿಗೆ ಮುಂದಿನ ಚುನಾವಣೆಯನ್ನು ಗೆದ್ದುಕೊಂಡು ಬರುವಂಥ ತಾಕತ್ತಿದೆಯಾ, ಸಾಮರ್ಥ್ಯ ಇದೆಯಾ, ಕ್ಷಮತ್ವ ಇದೆಯಾ, ಮುಂದಾಳುತ್ವ ಇದೆಯಾ, ಸಂಘಟನಾ ಕೌಶಲ್ಯ ಇದೆಯಾ, ಜನಪ್ರಿಯತೆ ಇದೆಯಾ? ಅದು ಯಾವುದನ್ನು ಆಲೋಚನೆಯನ್ನೇ ಪಿಂಕಿನೂ ಮಾಡಲಿಲ್ಲ, ಈ ಪೆದ್ದನೂ ಮಾಡಲಿಲ್ಲ. ಕೇವಲ ಭಾರತೀಯ ಜನತಾ ಪಾರ್ಟಿಯಿಂದ ವಲಸೆ ಬಂದಂಥ ಸಿಕ್ಸರ್ಸ್ ಇದ್ದು, ನವಜೋತ್ ಸಿಂಗ್ ಸಿದ್ದು ಹೇಳಿದ ಮಾತನ್ನು ಕೇಳಿಕೊಂಡು ಆತ ಮಾಡಿದ ಬಂಡಾಯಕ್ಕೆ ಶಮನ ಆಗಲಿ ಅನ್ನುವಂಥ ಕಾರಣಕ್ಕೆ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಅವರನ್ನೇ ಬದಿಗೆ ಸರಿಸಿ ಅವರನ್ನೇ ಶಾಸಕಾಂಗ ಪಕ್ಷದ ಮುಖ್ಯಮಂತ್ರಿಯನ್ನು ಶಾಸಕಾಂಗ ಪಕ್ಷದ ಸಭೆಗೆ ಕರೆಯಲಾರದೆ ಚರಣ್ಜಿತ್ ಚನ್ನಿಯನ್ನು ಮುಖ್ಯಮಂತ್ರಿ ಮಾಡಿದರು. ರಾಹುಲ್ ಗಾಂಧಿ ಅಂದ್ಕೊಂಡದ್ದೇನು? ದಲಿತ ಮುಖ್ಯಮಂತ್ರಿಯನ್ನು ಮಾಡಿದ್ದೇವೆ ನಾವು, ನಮಗೆ ಹೀಗಾಗಿ ಮುಂದಿನ ಸಲ ಬೆಂಬಲವನ್ನು ಕೊಡ್ತಾರೆ ಜನ ಅಂತ. ಪಂಜಾಬದ ಜನ ಆ ರೀತಿಯಾಗಿ ಓಟನ್ನು ಕೊಡುವುದೇ ಆಗಿದ್ದರೆ ಇಷ್ಟು ವರ್ಷದ ರಾಜಕಾರಣಗಳಲ್ಲಿ ಯಾಕೆ ಅಂಥ ಬೆಳವಣಿಗೆಗಳು ಸಂಭವಿಸಲಿಲ್ಲ? ಭಗವಂತ್ ಸಿಂಗ್ ಮಾನ್ ಗೆದ್ದದ್ದಲ್ಲ, ಇವರು ಸೋತದ್ದು ಅಂತ ಭಾಳಷ್ಟು ಜನರಿಗೆ ಇನ್ನೂ ತನಕ ಅರ್ಥವೇ ಆಗಿಲ್ಲ. ಎದುರುಗಡೆ ಭಾರತೀಯ ಜನತಾ ಪಾರ್ಟಿ ಇರಲಿಲ್ಲ, ಅಕಾಲಿ ದಳ ಸತ್ತು ಹೋಗಿತ್ತು, ಭಾರತೀಯ ಜನತಾ ಪಾರ್ಟಿಗೆ ಸಂಘಟನೆಯೇ ಇರಲಿಲ್ಲ. ಆಪ್ಷನ್ ಇರಲಾರದ ಸಂದರ್ಭದಲ್ಲಿ ಇವರು ಘೋಷಿಸಿದಂಥ ಬಿಟ್ಟಿ ಭಾಗ್ಯವನ್ನು ನೋಡಿ ದಿಲ್ಲಿಯ ಕತೆಗಳನ್ನು ಕೇಳಿಕೊಂಡು ಪಂಜಾಬದ ಜನ ಇವರಿಗೆ ಮಾರು ಹೋದರು, ಓಟ್ ಹಾಕಿದರು. ಹಾಗಾದರೆ ಈ ಬಾರಿ ಏನು? ಈ ಬಾರಿ ಹಾಗೆ ನೋಡಿದರೆ ಎರಡು ಪ್ರಮುಖ ಪಕ್ಷಗಳಾಗಿ ಜಟಾಪಟಿ ಆಗಬೇಕಾಗಿದ್ದು, ಜಂಗಿ ಕುಸ್ತಿ ಆಗಬೇಕಾಗಿದ್ದು, ಒಂದು ಕಾಂಗ್ರೆಸ್ಸು, ಇನ್ನೊಂದು ಆಮ್ ಆದ್ಮಿ ಪಾರ್ಟಿ. ಆಮ್ ಆದ್ಮಿ ಪಾರ್ಟಿ ಮಾಡಿಕೊಂಡಂಥ ಎಡವಟ್ಟೇನು? ಈ ಭಗವಂತ್ ಸಿಂಗ್ ಮಾನ್ ಎನ್ನುವಂಥ ಒಬ್ಬ ಕಾಮಿಡಿಯನ್ನು ಕುಡುಕ ಈ ಸಿಖ್ ಧರ್ಮಗುರುಗಳಿಗೆ ವಿಸ್ಕಿಯ ಪ್ರೋಕ್ಷಣೆಯನ್ನು ಮಾಡಿದ ವಿಡಿಯೋವನ್ನು ಬಿಡುಗಡೆ ಮಾಡ್ತಾನೆ. ಬಿಡುಗಡೆ ಆಯಿತು, ಲೀಕ್ ಆಯ್ತು. ಅದಾಯಿತು, ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅಂತ ಸುಳ್ಳು ಹೇಳಲಿಕ್ಕೆ ಹೋದ. ಮೊದಲನೇದಾಗಿ ನಾನು ಅಲ್ವೇ ಅಲ್ಲ ಅಂತ ಸಾಬೀತುಪಡಿಸ್ಲಿಕ್ಕೆ ಹೋದ, ಅದು ಸಾಧ್ಯ ಆಗಲಿಲ್ಲ. ಅದಾದಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅಂತ ಫಾರೆನ್ಸಿಕ್ ರಿಪೋರ್ಟ್ ತರ್ತೀನಿ ಅಂತ ಯಾವುದೋ ಖಾಸಗಿ ಕಂಪ್ನಿಯಿಂದ ಒಂದು ರಿಪೋರ್ಟ್ ಹಿಡ್ಕೊಂಬಂದ. ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲ ಅಂತ ಸಾಬೀತಾಯಿತು. ಜೊತೆಗೆ ಈತ ಆ ರೀತಿ ಸಿಂಪಡಿಸಿಯೇ ಇಲ್ಲ, ಮಾರ್ಫಿಂಗ್ ಮಾಡಲಾಗಿದೆ ಅಂತ ಕತೆ ಹೇಳಲಾಯಿತು. ಆದರೆ ಧರ್ಮಗುರುಗಳ ಅವರ ಏನು ಬಣ ಇದೆ ಅದನ್ನು ಮೀಟಿಂಗಲ್ಲಿ ಒಪ್ಕೊಳ್ಳಿಲ್ಲ. ಇವರಿಗೆ ಯಾವ ರೀತಿ ಫರ್ಮಾನು ಹೊರಡಿಸಲಾಯಿತು ಅಂದರೆ ಎಲ್ಲರೂ ಬಂದು, ಇಡೀ ಕ್ಯಾಬಿನೆಟ್ ಬಂದು ನಮ್ಮ ಎದುರಿಗೆ ನಿಲ್ಲಬೇಕು ಅಂತ ಕೇಳಲಾಯಿತು. ಇವರು ಧರ್ಮ ಮುಖಂಡರೆಲ್ಲ ಸೇರಿ ಕೇಳಿದರು. ಬರಿಗಾಲಲ್ಲಿ ಚಪ್ಪಲಿ ಹಾಕ್ಕೊಳ್ಳಾರದೆ ಎಲ್ಲರೂ ಹೋದರು, ಎಲ್ಲ ಸಚಿವರು, ಮುಖ್ಯಮಂತ್ರಿ ಎಲ್ಲರೂ ಕೂಡ ಹೋದರೂ ಕೂಡ ಅವರು ಜಪ್ಪನ್ನಲಿಲ್ಲ. ಅಲ್ಲಿಗೆ ಒಂದು ಸಮುದಾಯ ಈತನನ್ನು ಗೆಲ್ಲಲಾರದ ಹಾಗೆ ನೋಡ್ಕೊಳ್ಳಿಕ್ಕೆ ತಯಾರಾಗಿದೆ. ಎರಡನೇದು 4.5 ವರ್ಷಗಳ ಹಿಂದೆ ಒಂದಷ್ಟು ಬಿಟ್ಟಿ ಭಾಗ್ಯಗಳನ್ನು ಇವರು ಘೋಷಿಸಿದರು ಆಮ್ ಆದ್ಮಿ ಪಾರ್ಟಿಯವರು. ಉದಾಹರಣೆಗೆ ಮಹಿಳೆಯರಿಗೆ ಕೊಡುವಂಥ ಮಾಸಾಶನ, ಅದು ಯಾವುದನ್ನು ಈಡೇರಿಸಲಿಲ್ಲ. ಮಹಿಳೆಯರು ಹೋಗಿ ದಿಲ್ಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಮನೆ ಮುಂದೆ ಪ್ರತಿಭಟನೆ ಮಾಡಿದರು. ಆವಾಗ ಇದೇ ಕಾಮಿಡಿಯನ್ ಹೇಳ್ತಾನೆ, ನಾವು 5 ವರ್ಷಗಳಲ್ಲಿ ಕೊಡ್ತೀವಿ ಅಂತ ಹೇಳಿದ್ದೀವಿ, ಮೊದಲೇ ತಿಂಗಳಿಂದನೇ ಕೊಡ್ತೀವಿ ಅಂತ ಏನು ಹೇಳಿಲ್ವಲ್ಲ ಅಂತ ಈತ ಉಡಾಫೆ ಮಾತಾಡ್ತಾನೆ. ಡ್ರಗ್ ಮುಕ್ತ ಪಂಜಾಬನ್ನು ಮಾಡ್ತೀನಿ ಅಂತ ಇವರು ಘೋಷಣೆಯನ್ನು ಕೂಗಿದ್ದು ಅರವಿಂದ್ ಕೇಜ್ರಿವಾಲ್ ಅವರು. ಹಾಗೆ ನೋಡಿದರೆ ಇಡೀ ಚುನಾವಣೆಯನ್ನು ನಿಭಾಯಿಸಿದ್ದು ಅವತ್ತಿನ ದಿವಸ ರಾಘವ್ ಚಡ್ಡಾ. ಹೀಗಾಗಿ ರಾಘವ್ ಚಡ್ಡಾನನ್ನು ಸೂಪರ್ ಸಿ ಎಮ್ ಆಗಿ ಪಂಜಾಬ್ಗೆ ಕಳಿಸಿದ್ರು ಅರವಿಂದ್ ಕೇಜ್ರಿವಾಲ್. ನಾನು ದಿಲ್ಲಿ ನೋಡ್ಕೋತೀನಿ, ನೀನು ಪಂಜಾಬ್ ನೋಡ್ಕೊಂತ. ಯಾವಾಗ ದಿಲ್ಲಿ ಕೈಬಿಟ್ಟು ಹೋಯ್ತೋ
ಬೇರೆ ದಾರಿ ಇಲ್ಲದೆ ನಿರ್ಗತಿಕನಾದಂಥ ತಬ್ಬಲಿಯಾದಂಥ ಅನಾಥನಾದಂಥ ಅರವಿಂದ್ ಕೇಜ್ರಿವಾಲ್ ಪಂಜಾಬಿಗೆ ವಲಸೆ ಬರ್ತಾರೆ. ಇಲ್ಲೊಂದು ಸರ್ಕಾರಿ ಬಂಗಲೆಯನ್ನು ತೆಗೆದುಕೊಂಡು ತಮ್ಮ ಅಟಾಟೋಪವನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಮುಂದುವರಿಸ್ಕೊಂಡು ಸಂಘಟನೆ ಮಾಡಿ ಈ ಬಾರಿಯ ಚುನಾವಣೆಯ ತಯಾರಿಯನ್ನು ಮಾಡಲಿಲ್ಲ. ಬದಲಾಗಿ ಏನೇನು ಕುತಂತ್ರಗಳನ್ನು ಮಾಡ್ಬೋದು, ಹೇಗೆ ಖಲಿಸ್ತಾನಿ ಶಕ್ತಿಗಳನ್ನ ಬಳಸ್ಕೋಬೋದು, ಹೇಗೆ ಪಂಜಾಬದಲ್ಲಿ ರಾದ್ಧಾಂತವನ್ನು ಉಂಟು ಮಾಡ್ಬೋದು, ಆ ತಯಾರಿಯನ್ನು ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದರು. ಒಂದು ಕಡೆ ಆಮ್ ಆದ್ಮಿ ಪಾರ್ಟಿ ಈ ರೀತಿಯಾದಂಥ ಅಧೋಗತಿ, ಮತ್ತೊಂದು ಕಡೆ ಕಾಂಗ್ರೆಸ್ಸು ಚರಣಜಿತ್ ಸಿಂಗ್ ಚೆನ್ನಿ ಅನ್ನುವಂಥ ವ್ಯಕ್ತಿಯನ್ನು ಕಳೆದ ಬಾರಿ ಮುಖ್ಯಮಂತ್ರಿ ಮಾಡಿದ್ದಕ್ಕೆ ಆತ ಈ ಬಾರಿ ಹಠಮಾರಿತನವನ್ನು ಪ್ರದರ್ಶಿಸ್ತಾ ಈಗಿರುವಂಥ ಪಕ್ಷದ ಕಾಂಗ್ರೆಸ್ಸಿನ ಯಾರ ಮುಂದಾಳತ್ವದಲ್ಲಿ ಚುನಾವಣೆ ಆಗ್ತಾ ಇದೆಯೋ ಆತ ಮುಖ್ಯಮಂತ್ರಿ ಆಗಬಾರದು ಅಂತ ಹಠ ಹಿಡಿದು ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಪ್ರತ್ಯೇಕವಾದ ಸಭೆ ನಡೆಸ್ತಾ ಇನ್ನೂ ಹಾಲಿಲ್ಲ ಬಟ್ಲಿಲ್ಲ ಗುಟ್ಟಕ್ಕನ್ನುವ ಹಾಗೆ ಈತ ತನ್ನನ್ನು ತಾನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಬಂಡಾಯವಾಗಿ ಹೋಗಿ ಹೂಡಿದ್ದಾನೆ. ಮಗುನೇ ಹುಟ್ಟಲಾರದೆ ತೊಟ್ಲಕ್ಕೆ ಹಾಕಿದವರು ಇವರೆಲ್ಲ. ಚರಣಜಿತ್ ಸಿಂಗ್ ಚೆನ್ನಿಯನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಿಸಬೇಕಂತೆ. ಅದಕ್ಕೋಸ್ಕರ ತಾನು ಯಾರ್ಯಾರನ್ನ ಮುಂದೆ ಮಂತ್ರಿಯನ್ನಾಗಿ ಮಾಡ್ತೀನಿ ಅಂತ ಆಮಿಷ ಒಡ್ಡಿದ್ದನ್ನು ಅವ್ರನ್ನೆಲ್ಲ ಕರ್ಕೊಂಡು ಸಭೆಗಳನ್ನು ಮಾಡ್ತಾ ಇದ್ದಾನೆ. ರಾಹುಲ್ ಗಾಂಧಿ ಎಲ್ಲಿದ್ದಾರೆ ಯಾರಿಗೂ ಗೊತ್ತಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳನ್ನ ಇಟ್ಟುಕೊಂಡು ಕಾಂಗ್ರೆಸ್ಸು ಚುನಾವಣೆಯನ್ನು ಎದುರಿಸುವ ಸ್ಥಿತಿಯಲ್ಲಿಲ್ಲ. ಕಾಂಗ್ರೆಸ್ ಯಾಕೆ ಚುನಾವಣೆಯನ್ನು ಎದುರಿಸಲಿಕ್ಕೆ ಆಗಲಾರದ ಸ್ಥಿತಿಯಲ್ಲಿ ಬರುತ್ತೆ? ಎಲ್ಲ ರಾಜ್ಯದಲ್ಲಿ, ಅದು ಉತ್ತರ ಪ್ರದೇಶ ಇರ್ಬೋದು, ಬಿಹಾರ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಹರಿಯಾಣ ಇರ್ಬೋದು. ನೇರವಾಗಿ ನರೇಂದ್ರ ಮೋದಿ ಅವರನ್ನ ಇವರು ದ್ವೇಷಿಸ್ತಾರೆ. ನರೇಂದ್ರ ಮೋದಿ ಅವರು ಇರಬಾರದು ಫೀಲ್ಡ್ನಲ್ಲಿ ಅಂತಾರೆ. ಪ್ರಾರಂಭದಲ್ಲಿ ಒಂದು ಹೇಳಿದೆ ನಾನು ನಿಮಗೆ, ಅವರು ಸಾಯಬೇಕು ಅಂತ ನಿರೀಕ್ಷೆ ಮಾಡ್ತಾರೆ ಇವರೆಲ್ಲ. ಎದುರುಗಡೆ ಇರೋ ವ್ಯಕ್ತಿ ಸಾಯಬೇಕು ಅಂದರೆ ವಿಷ ಕುಡಿಬೇಕು. ವಿಷ ಯಾರು ಕುಡಿಬೇಕು? ತಾವೇ ಕುಡಿತಾರೆ. ನರೇಂದ್ರ ಮೋದಿಯನ್ನು ದ್ವೇಷಿಸ್ತಾರೆ. ನರೇಂದ್ರ ಮೋದಿಯನ್ನು ದ್ವೇಷಿಸ್ತಾ ಭಾರತೀಯ ಜನತಾ ಪಾರ್ಟಿಯನ್ನು ದ್ವೇಷಿಸ್ತಾರೆ. ಭಾರತೀಯ ಜನತಾ ಪಾರ್ಟಿಯನ್ನು ದ್ವೇಷಿಸ್ತಾ ದೇಶವನ್ನೇ ದ್ವೇಷಿಸ್ತಾರೆ. ಅಲ್ಲಿಗೆ ಇವ್ರ ಕತೆ ಮುಗಿದು ಹೋಗುತ್ತೆ. ಎಲ್ಲ ರಾಜ್ಯದಲ್ಲಿಯೂ ನೋಡಿ ನೀವು ನಡೀತಾ ಇರೋ ವಿದ್ಯಮಾನ ಅದೇ. ಇವರು ಯುದ್ಧಕ್ಕೆ ಹೋಗುವುದಕ್ಕಿಂತ ಮುಂಚೆಯೇ ಶಸ್ತ್ರತ್ಯಾಗ ಮಾಡ್ತಾರೆ. ಸೋಲಿಗೆ ನೆಪಗಳನ್ನು ಹುಡುಕ್ತಾರೆ, ಒಂದೊಂದು ಕಾರಣವನ್ನು ಹುಡುಕ್ತಾರೆ. ಒಂದು ಸಲ ಗದ್ದಿ ಚೋರಿ ಅಂತಾರೆ, ಒಂದು ಸಲ ವೋಟ್ ಚೋರಿ ಅಂತಾರೆ, ಮತ್ತೊಂದು ಸಲ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಚೋರಿ ಅಂತಾರೆ. ಪ್ರತಿ ಬಾರಿಯೂ ಒಂದು ಚೋರಿಯ ಹೆಸರು ಹೇಳಿಕೊಂಡು ಚುನಾವಣೆಯಲ್ಲಿ ನಾವು ಸೋಲಿಕ್ಕೆ ನಾವೇ ಕಾರಣ ಅಲ್ಲ, ಎದುರುಗಡೆ ಆದಂಥ ಕುತಂತ್ರ ಅಂತ ಸಾಬೀತುಪಡಿಸುವ ಪ್ರಯತ್ನ ಮಾಡ್ತಾರೆ. ಇಲ್ಲಿಯವರೆಗೂ ಕೋರ್ಟ್ನಲ್ಲಿ ಯಾವ ಕೇಸಲ್ಲಿ ಇವರು ಗೆಲ್ಲಿಲ್ಲ, ಕೋರ್ಟಿಗೆ ಕೇಸ್ ಹಾಕಲೇ ಇಲ್ಲ. ಚುನಾವಣಾ ಆಯೋಗದ ಒಂದು ರೂಲ್ಸ್ ಇದೆ, ಏನಂತ, ನಿಮ್ಗೆ ಯಾವುದೇ ಚುನಾವಣೆಯಲ್ಲಿ ಲೋಪಗಳಾಗಿದೆ ಅನಿಸಿದ ತಕ್ಷಣ 45 ದಿವಸಗಳ ಒಳಗಾಗಿ ನೀವು ಅಪೀಲ್ ಹೋಗಬೇಕು. ಈಗ ಮಮತಾ ಬೇಗಂ ಪಶ್ಚಿಮ ಬಂಗಾಳದಲ್ಲಿ 230 ಸೀಟ್ಗಳನ್ನ ಕದ್ದಿದ್ದಾರೆ ಅಂತ, ಚೋರಿ ಅಂತ ಆಕೆನೂ ಹೇಳ್ತಾ ಇದ್ದಾರೆ. ಕೇಸ್ ಹಾಕಿದ್ದು ಎಷ್ಟು ಸೀಟ್ಗೆ? ಒಂದೇ ಒಂದು ಸೀಟ್ ಬಗ್ಗೆ. ಯಾವ ಸೀಟು? ಭವಾನಿಪುರದಲ್ಲಿ ತಾನು ನಿಂತಿರುವ ಸೀಟಿನ ಬಗ್ಗೆ 12ನೇ ಸುತ್ತು ಆದ ಮೇಲೆ ರಿಗ್ಗಿಂಗ್ ಆಗಿದೆ ಅಂತ ಆಕೆ ಕೇಸ್ ಹಾಕಿದ್ದಾರೆ. ಅದಕ್ಕೆ CCTV ಫುಟೇಜ್ ಇದ್ದಾವೆ, ಎಲ್ಲ ಇದ್ದಾವೆ. 45 ದಿವಸದ ಒಳಗಡೆ ಹಾಕಬೇಕು. ಇವ್ರ ಹೋರಾಟ ಶುರುವಾಗೋದೇ 46ನೇ ದಿವಸದ ನಂತರ. ಪ್ರಶ್ನೆಯಲ್ಲಿ ಬಂತು ಅಂದರೆ ಇವರು ಜನರಿಗೆ ಸುಳ್ಳನ್ನು ಹೇಳುವ ಪ್ರಯತ್ನವನ್ನು ಮಾಡ್ತಾರೆ. ತಮ್ಮ ಸೋಲಿಗೆ ತಾವೇ ಕಾರಣರಲ್ಲ, ತನಗೆ ಅರ್ಹತೆ ಇದೆ, ವ್ಯವಸ್ಥೆ ನನ್ನ ಈ ರೀತಿ ಸೋಲಿಸ್ತಾ ಇದೆ ಅಂತ ರಾಹುಲ್ ಗಾಂಧಿ ಹೇಳುವ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಒಂದಿ ಮಾಗಧರಿದ್ದಾರೆ, ಇವ್ರು ಹೇಳ್ದಂಗೆ ಅವ್ರು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಆತ ಪವನ್ ಖೇಡಾ ಇರ್ಬೋದು, ಕರ್ನಾಟಕ ದಮನಕಗಳಿರ್ಬೋದು, ಮಲ್ಲಿಕಾರ್ಜುನ ಮೂರ್ತಿ ಇರ್ಬೋದು. ಮೊನ್ನೆ ಯಾರು ಭಾಳ ಚೆನ್ನಾಗಿ ಕಮೆಂಟ್ ಹಾಕಿದರು. ಶ್ರೀರಾಮ ದೇಗುಲದಲ್ಲಿ ಆದಂಥ ಒಟ್ಟು ವಂಚನೆ ಕಳ್ಳತನ ಎಷ್ಟು ಅಂದರೆ 2,000 ಕೋಟಿ ಅಂತ ಹೇಳಿದ್ದಾರೆ ಮುತ್ಯ ಅಂತ ನಾ ಹೇಳಿದೆ. ಕೆಳಗೆ 25 ಜನ ಕಮೆಂಟ್ ಹಾಕಿದ್ದಾರೆ. 2,000 ಅಲ್ಲ ಸ್ವಾಮಿ, 20,000 ಕೋಟಿ ರೂಪಾಯಿಗಳ ಕಳ್ಳತನ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸ್ವಾಮಿ, ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ? 20,000 ಕೋಟಿ ರೂಪಾಯಿಗಳ ಹುಂಡಿಯ ದುಡ್ಡನ್ನು ಕಳ್ಳತನ ಮಾಡಲಿಕ್ಕೆ ಯಾರ ಕಡೆ ಸಾಧ್ಯನಾ? ಅಷ್ಟು ದುಡ್ಡು ಸಂಗ್ರಹ ಆಗಿದೆಯಾ? ದೊಡ್ಡ ಮೊತ್ತದ ಅಮೌಂಟ್ ಎಲ್ಲ ಚೆಕ್ಗಳಲ್ಲಿ ಬಂದಿರೋದಲ್ಲಿಗೆ, ಎಲ್ಲ ಅಕೌಂಟಬಿಲಿಟಿ ಇದೆ. ಬಂದಿರೋ ವಸ್ತುಗಳನ್ನೆಲ್ಲ ಕಾರಸೇವಕಪುರಮಲ್ಲಿ ಜತನವಾಗಿ ಕಾದಿಟ್ಟಿದ್ದಾರೆ. ಸುಳ್ಳು ಹೇಳೋದಕ್ಕೆ ಕಿತ್ತಿನ ಮಿತಿನ ಇಲ್ಲ. ಉತ್ಪ್ರೇಕ್ಷೆ ಮಾಡಿ ಹೇಳ್ತಾರೆ, ಅದನ್ನು ಜನ ನಂಬಲಿ ಅಂತ ನಿರೀಕ್ಷೆ ಮಾಡ್ತಾರೆ. ಜನ ನಂಬ್ತಾರೆ ಬಿಡ್ತಾರೋ, ರಾಹುಲ್ ಗಾಂಧಿಗೆ ಸಮಾಧಾನ ಆದರೆ ಸಾಕು ಅಂತ ಇವರ ಪ್ರಯತ್ನ ನಡೀತಾ ಇರ್ತದೆ. ಹಾಗಾದರೆ ಭಾರತೀಯ ಜನತಾ ಪಾರ್ಟಿಯ ನಡೆ ಏನು ನೋಡಿ, ನೀವು ಗಮನಿಸ್ತಾ ಬನ್ನಿ. ಪಶ್ಚಿಮ ಬಂಗಾಳದ ಚುನಾವಣೆ 2 ತಿಂಗಳಾಯಿತು. ಮೇ 4ನೇ ತಾರೀಕು ಫಲಿತಾಂಶ ಬಂತು. ಮೇ 9ನೇ ತಾರೀಕು ಸುವೇಂದು ಅಧಿಕಾರಿನ ಅಲ್ಲಿ ಪ್ರತಿಷ್ಠಾಪನೆ ಮಾಡಾಯಿತು ಮುಖ್ಯಮಂತ್ರಿ ಅಂತ. ಅವ್ರಿಗೆ ಪ್ರಮಾಣ ವಚನ ಘೋಷಿಸಾಯಿತು. ಎಲ್ಲರೂ ಬಂದರು, ಸಂಭ್ರಮ ಮಾಡಿದರು, ಎಲ್ಲ ಆದರು. ಅದಾದ ಮೇಲೆ ಇಲ್ಲಿವರೆಗೂ ಯಾವತ್ತಾದರೂ ನರೇಂದ್ರ ಮೋದಿಯವರು ಪಶ್ಚಿಮ ಬಂಗಾಳದ ವಿಚಾರ ಮಾತಾಡಿದಾರಾ? ಮಾತಾಡಿಲ್ಲ.
ಅಮಿತ್ ಶಾ ಅವರು 2 ಸಲ ಹೋಗಿ ಬಂದರು. ಎರಡಕ್ಕೂ ಕಾರಣ ಇತ್ತು. 2 ಸಲ ಕಾರಣ ಇದ್ದದಕ್ಕೋಸ್ಕರ ಕಾರ್ಯಕ್ರಮಕ್ಕೋಸ್ಕರ ಹೋದರು, ತಯಾರಿಯನ್ನು ಮಾಡಿಕೊಂಡ್ರು, ವಾಪಸ್ ಬಂದರು. ಅದಾದಮೇಲೆ ಸುವೇಂದು ಅಧಿಕಾರಿ ಅಗತ್ಯ ಬಿದ್ದಾಗ ದಿಲ್ಲಿಗೆ ಹೋಗ್ತಾರೆ. ಅಲ್ಲಿ ಪ್ರಣಾಳಿಕೆ ಏನಿದೆ ಅದರ ಪ್ರಕಾರ ಕೆಲಸ ಮಾಡಿಕೊಂಡಿದ್ದಾರೆ. ಅವರ ದೃಷ್ಟಿ ಈಗ ಪಂಜಾಬದ ಮೇಲಿದೆ. ಪಂಜಾಬ್, ಉತ್ತರ ಪ್ರದೇಶ ಯೋಗಿಗೆ ಬಿಟ್ಕೊಟ್ಬಿಟ್ಟಿದ್ದಾರೆ. ಪಂಜಾಬನ್ನು ಶತಾಯುಗತಾಯ ಗೆಲ್ಲಲೇಬೇಕು ಅಂತ ಇಬ್ಬರು ತೀರ್ಮಾನ ಮಾಡಿ ಆಗೋಗಿದೆ. ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ತೀರ್ಮಾನ ಮಾಡಿ ಆಗೋಗಿದೆ, ಈ ಸಲ ಗೆಲ್ಲಲೇಬೇಕು ಯಾವುದೇ ಕಾರಣಕ್ಕೂ. ಯಾಕೆ ಅಂದರೆ ನಮ್ಮ ಭಾರತ ದೇಶದ ವಿಭಜನೆ 2 ಕಡೆ. ಒಂದು ಆ ಕಡೆ ಪೂರ್ವ ಭಾರತ, ಬಾಂಗ್ಲಾದೇಶವನ್ನು ಮಾಡಿದ್ವಿ. ಈ ಕಡೆ ಪಾಕಿಸ್ತಾನ, ಪಂಜಾಬನ್ನು ಅರ್ಧ ಒಡೆದು ನಾವು ಇಟ್ಕೊಂಡ್ವಿ, ಅರ್ಧ ಆ ಕಡೆ ಹೋಯಿತು. 2 ನಮಗೆ ತಾಪತ್ರಯವನ್ನು ಕೊಡುವಂಥ ರಾಜ್ಯಗಳು. ಇವತ್ತಿಲ್ಲ ನಾಳೆ ಗೆಲ್ಲೇಬೇಕು ಅಂತ ತೀರ್ಮಾನ ಅವತ್ತಿನ ದಿವಸ ಮಾಡಿದ್ದು. ಯಾವಾಗ 2014ರಲ್ಲಿ ಯಾವತ್ತು ಅಧಿಕಾರ ಹಿಡಿದ್ರಲ್ಲ ಅವತ್ತಿನ ದಿವಸ ಮಾಡಿದಂಥ ಸಂಕಲ್ಪ ಅದು. ಇಷ್ಟು ಸಮಯ 12 ವರ್ಷಗಳ ನಂತರ ಈ ನಿರಂತರವಾದ ಹೋರಾಟ ಮಾಡಿ ಭಾರತೀಯ ಜನತಾ ಪಾರ್ಟಿ ಗೆದ್ದಿರೋದು. ಏನು ಲೆಕ್ಕಾಚಾರ ಹಾಕಿತ್ತು ಭಾರತೀಯ ಜನತಾ ಪಾರ್ಟಿ? 160ರಿಂದ 170 ಸ್ಥಾನ ಬರ್ಬೋದು ಅಂತ. 208 ಬರುತ್ತೆ ಅಂತ ಅವ್ರಿಗೂ ಗೊತ್ತಿರಲಿಲ್ಲ. ಯಾವ ವಿಶ್ಲೇಷಕನೂ ಆ ಸಂಖ್ಯೆಯನ್ನು ಕೊಡಲಿಲ್ಲ, 1-2 ಸಮೀಕ್ಷೆ ಬಿಟ್ಟರೆ. ಈಗ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇರೋದೇನೆಂದರೆ, ಯಾವ ಮುರ್ಷಿದಾಬಾದ್, ಮಾಲ್ಡಾದಂಥ 50% ಮುಸಲ್ಮಾನರು ಇರುವ ಪ್ರದೇಶಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆ ಅಂದರೆ ಹೆಂಗೆ ಗೆದ್ದು ಅಂತ ಒಂದು ಕಮಿಟಿಯನ್ನು ಮಾಡಿ ಅದರ ಮೇಲೆ ಈಗ ವರ್ಕ್ ಮಾಡ್ತಾ ಇದ್ದಾರೆ. ಚುನಾವಣೆಯ ಗೆಲುವಿನ ಹಿಂದಿರುವ ರಹಸ್ಯವೇನು, ಅಲ್ಲಿಯ ಜನ ಯಾಕೆ ಮತ ಹಾಕಿದ್ರು ಅಂತ. ಮಮತಾ ಬೇಗಂ ಏನು ಮಾಡ್ತಾ ಇದ್ದಾರೆ? ಕಂಡವರು ಕಪಾಳಕ್ಕೆ ಹೊಡಿತಾ ಇದ್ದಾರೆ. ನಾನು ಸೋತೇ ಇಲ್ಲ, ನನ್ನ ವಿರುದ್ಧ ಸಂಚು ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇಡೀ ಜಗತ್ತಿಗೆ ಗೊತ್ತು ಮಮತಾ ಬೇಗಂನಿಂದನೇ ಪಕ್ಷ ಸೋತಿರೋದು, ಅವರ ಕಾರ್ಯಕರ್ತರಿಂದನೇ ಸೋತಿರೋದು, ಬೈಪುನಿಂದ ಸೋತಿರೋದು ಜಗತ್ತಿಗೆ ಗೊತ್ತಿದೆ. ಆದರೆ ಮಮತಾ ಬೇಗಂ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಅದಕ್ಕೇನು ಮಾಡ್ತಾರೆ? ಕಿರ್ಚಾಡ್ತಾರೆ, ಆಕ್ರೋಶಗೊಳ್ತಾರೆ, ಕಾರ್ಯಕರ್ತರ ಮೇಲೆ ಹೊಡೆಯಕ್ಕೆ ಹೋಗ್ತಾರೆ, ಅರಚ್ತಾರೆ, ಬೀದಿಗೆ ಬಂದು ನಿಲ್ತಾರೆ. ಸೋತಾಗ ಪೋಸ್ಟ್ ಮಾರ್ಟಮ್ ಆಗಬೇಕು, ನಮ್ಮ ಸೋಲಿಗೆ ಕಾರಣ ಏನು. ಆವಾಗ ಮತ್ತೆ ಸಂಘಟನೆಯನ್ನು ಪುನರ್ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಸಾಧ್ಯ, ಮತ್ತೆ ಪಕ್ಷವನ್ನು ಕಟ್ಟಲಿಕ್ಕೆ ಸಾಧ್ಯ, ಮುಂದೆ ರಾಜಕೀಯ ಭವಿಷ್ಯವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ. ಒಪ್ಕೊಳ್ಳದೆ ಕಿರ್ಚಾಡೋದ್ರಿಂದ ಇನ್ನಷ್ಟು ತಾಪತ್ರಯವೇ ವಿನಃ ಮುಂದೆ ಎಂದು ರಾಜಕೀಯ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಮಮತಾ ಬೇಗಂಗೆ ಅರ್ಥವೇ ಆಗ್ತಾ ಇಲ್ಲ. ಆ ಕಡೆ ರಾಹುಲ್ ಗಾಂಧಿ ಆ ರೀತಿ ಮಾಡ್ತಾರೆ, ಈ ಕಡೆ ಮಮತಾ ಬೇಗಂ ಈ ರೀತಿ ಜನರ ಮೇಲೆ ಆಕ್ರೋಶವನ್ನು ಎತ್ತಿ ಹಾಕುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಮೊಟ್ಟೆ ಹೊಡೆದವರು, ಟೊಮೆಟೊ ಹೊಡೆದವರೆಲ್ಲ BJP ಅವರು. ಹಾಗಾದರೆ ಒಂದು ಕಡೆ ಅಲ್ಲ, 2 ಅಲ್ಲ, ಇಡೀ ವೆಸ್ಟ್ ಬೆಂಗಾಲ್ ತುಂಬ ಈ ರೀತಿ ನಡೀತಾ ಇದೆ. ಅಷ್ಟು ಪ್ರಬಲವಾದ, ಅಷ್ಟು ಸದೃಢವಾದ, ಅಷ್ಟು ಕಾರ್ಯಕರ್ತರು ಹೊಂದಿರೋ ಪಕ್ಷನ ಅಲ್ವಲ್ಲ. ಹೊಡಿತಾ ಇರೋರು ಜನ ನನಗೆ ಯಾಕೆ ಹೊಡೆದ್ರು ಅಂತ ಆಲೋಚನೆ ಮಾಡಬೇಕು, ಆತ್ಮವಿಮರ್ಶೆ ಮಾಡ್ಕೋಬೇಕು. ಮಾಡ್ಕೊಳ್ಳಲ್ಲ ಆಕೆ. ಪಂಜಾಬ್ ವಿಚಾರಕ್ಕೆ ನಾನು ಹೇಳ್ತಾ ಇರೋದು, ಪಂಜಾಬು ತೀರ್ಮಾನ ಮಾಡಿ ಆಗಿದೆ. ಒಂದು ಬಾಂಗ್ಲಾದೇಶ ಆಯಿತು, ಮತ್ತೊಂದು ಪಾಕಿಸ್ತಾನ ಆಯಿತು, ನನ್ನ ದೇಶವನ್ನು ಒಡೆದಾಕಲಾಗಿದೆ. ಈ ಗಡಿ ರಾಜ್ಯ ನಮಗೆ ಯಾವತ್ತಿದ್ರೂ ತಾಪತ್ರ, ಇದನ್ನು ಸರಿ ಮಾಡಬೇಕು. ಅಲ್ಲಿರುವ ಸಮಸ್ಯೆ ಏನು? ಡ್ರಗ್ಸು. ಪ್ರತಿ 3 ಮನೆಗೆ ಒಬ್ಬ ಡ್ರಗ್ ಅಡಿಕ್ಟ್ ಇರ್ತಾನೆ. ಇಡೀ ಪಂಜಾಬ್ದಲ್ಲಿ ಇದ್ದಾರೆ. ಉಡ್ತಾ ಪಂಜಾಬ್ ಅಂತ ನೀವು ನೋಡಿರ್ತೀರ. ಅದನ್ನ ಯಾವ 40 ವರ್ಷಗಳ ಕಾಲ 8ರಿಂದ 9 ರಾಜ್ಯಗಳಲ್ಲಿ ವ್ಯಾಪಿತಗೊಂಡಂಥ ನಕ್ಸಲಿಸಮ್, ಮಾವೋವಾದವನ್ನೇ ಡೆಡ್ಲೈನ್ ಕೊಟ್ಟು ಮಾರ್ಚ್ 31, 2026ಕ್ಕೆ ಇದನ್ನು ಮುಗಿಸ್ತೀನಿ ಅಂತ ಡೆಡ್ಲೈನ್ ಕೊಟ್ಟು ಮುಗಿಸಲ್ಲ ಅಮಿತ್ ಶಾ. ಈಗ ಪಂಜಾಬದ ತಾಯಂದ್ರಿಗೆ ಹೇಳ್ತಾರೆ, ಪಂಜಾಬದ ಸೋದರಿಯರಿಗೆ ಹೇಳ್ತಾರೆ. ಯಾಕಂದರೆ ಮನೆಯಲ್ಲಿ ಒಬ್ಬ ಕುಡುಕನಿದ್ದರೆ, ಒಬ್ಬ ಡ್ರಗ್ ವ್ಯಸನಿ ಇದ್ದರೆ ಸಮಸ್ಯೆ ಆಗೋದು ಬೇರೆ ಯಾರಿಗೂ ಅಲ್ಲ, ಆ ಮನೆಯಲ್ಲಿರುವಂಥ ಸೋದರಿಯರು, ಆ ಮನೆಯಲ್ಲಿರುವಂಥ ತಾಯಂದರು. ಅವರು ನಿಜವಾಗಿ ನರಳುವವರು, ನಿಜವಾದ ಸಂತ್ರಸ್ತರು. ಆ ತಾಯಂದರು ಕೂಡಿಸ್ಕೊಂಡು ಅಮಿತ್ ಶಾ ಹೇಳ್ತಾರೆ, 40 ವರ್ಷಗಳ ಅತಿ ದೊಡ್ಡ ಸಮಸ್ಯೆ ಆದಂಥ ಮಾವೋವಾದವನ್ನು, ನಕ್ಸಲ್ವಾದವನ್ನು ಮುಗಿಸಿ ಬಂದಿದ್ದೀನಿ ನಾನು. ನಿಮ್ಮ ಮನೆಯ ಡ್ರಗ್ ಅಡಿಕ್ಟ್ ಯಾರಿದ್ದಾರೆ ಅವ್ರಿಗೆ ಡ್ರಗ್ ಸಿಗಲಾರ್ದಂಗೆ ಮಾಡ್ತೀನಿ, ನನಗೆ ಒಂದು ಸಲ ಆರ್ಶ್ ತನ್ನಿ ಅಂತ ಕೇಳ್ತಾರೆ. 2 ತಿಂಗಳು ಪಂಜಾಬ್ದಲ್ಲಿ ವಾಸ ಮಾಡ್ತಾರೆ ಅಮಿತ್ ಶಾ ಅವರಿಗೆ. ಚುನಾವಣೆಗೆ ಏನಾಗುತ್ತೆ ಫಲಿತಾಂಶ? ಸುಮ್ಮನೆ ಆಲೋಚನೆ ಮಾಡಿ ನೋಡಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.